ಕಂದಾಯ ದಿನಾಚರಣೆ ಹಾಗೂ ಕಾರ್ಯಾಗಾರ ಕಂದಾಯ ಕಾರ್ಯಾಗಾರವನ್ನು ದೇವನಹಳ್ಳಿ ತಾಲೂಕಿನ ಚಪ್ಪರಕಲ್ಲು ಸಮೀಪದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ರಾಜ್ಯ ಸರ್ಕಾರಿ ಕಂದಾಯ ಇಲಾಖೆ ನೌಕರರ ಸಂಘ, ಸರ್ಕಾರಿ ಗ್ರಾಮ ಆಡಳಿತಾಧಿಕಾರಿಗಳ ಸಂಘ, ಕಂದಾಯ ಇಲಾಖಾ ಗ್ರಾಮ ಸಹಾಯಕರ ಸಂಘದ ಜಿಲ್ಲಾ ಘಟಕಗಳ ವತಿಯಿಂದ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಡಾಕ್ಟರ್ ಶಿವಶಂಕರ್ ಅವರು ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು. ಕಂದಾಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಾ ನಿವೃತ್ತಿ ಅಂಚಿನಲ್ಲಿರುವ ಅಧಿಕಾರಿಗಳನ್ನು ಅಭಿನಂದಿಸಿದರು. ಕಂದಾಯ ಇಲಾಖೆಯ ನೌಕರರಿಗೆ ಸರ್ಕಾರಿ ಆಯುಷ್ ಇಲಾಖೆಯಿಂದ ಆಯುರ್ವೇದ ಆಸ್ಪತ್ರೆ, ನಕ್ಷತ್ರ ಆಸ್ಪತ್ರೆಗಳಿಂದ ಉಚಿತ ಆರೋಗ್ಯ ತಪಾಸಣಾ ಹಾಗೂ ರೆಡ್ ಕ್ರಾಸ್ ಸಂಸ್ಥೆಯಿಂದ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದರು. ಕಾರ್ಯಕ್ರಮದಲ್ಲಿ ಅಪರ ಜಿಲ್ಲಾಧಿಕಾರಿ ಅಮರೇಶ್ ಎಚ್, ಉಪ ವಿಭಾಗಾಧಿಕಾರಿ ಶ್ರೀನಿವಾಸ, ದೊಡ್ಡಬಳ್ಳಾಪುರ ತಹಸೀಲ್ದಾರ್ ವಿಭಾ ರಾಥೋಡ್, ಹೊಸಕೋಟೆ ತಹಸೀಲ್ದಾರ್ ವಿಜಯಕುಮಾರ್, ನೆಲಮಂಗಲ ತಹಸೀಲ್ದಾರ್ ಅಮೃತ, ಅತ್ರೇಶ್, HR ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ಜಿಲ್ಲಾಧ್ಯಕ್ಷ ರಘುಪತಿ BC ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಯಲಿಯೂರು ರಾಧಾಕೃಷ್ಣ, NKS TV 4 ನ್ಯೂಸ್, ದೇವನಹಳ್ಳಿ. ನಮ್ಮ ಜಿಲ್ಲಾಧಿಕಾರಿಗಳ ಮೂಲಕ ಸೌಲಭ್ಯವನ್ನು ಬಯಸ್ತೀವಿ. ವಂಶವೃಕ್ಷ ನಾವು ನೀಡ್ತಕ್ಕಂಥ ಒಂದು ಮಹತ್ತರವಾದಂತಹ ಒಂದು ಪ್ರಮಾಣಪತ್ರ. ವಂಶವೃಕ್ಷನ ನಾವಿಲ್ಲಿ ಕೂತಿರ್ತಕ್ಕಂಥ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬ ಗ್ರಾಮ ಲೆಕ್ಕಾಧಿಕಾರಿಗಳು ಒಂದಲ್ಲ ಒಂದು ರೀತಿಯ ಸಮಸ್ಯೆ ಎದುರಿಸ್ತಾರೆ. ಈಗ ನಮಗೆ ನಾವು ವಂಶವೃಕ್ಷ ಹೆಚ್ಚಾಗಿ ತಕ್ಷಣ ಮಧ್ಯಭಾಗ ಹೇಳ್ಕೊಂಡು ಹೋಗ್ತೀವಿ. ಎಷ್ಟು ಜನ ನಿಮ್ಮ ಮಕ್ಕಳು ಅಕ್ಕಪಕ್ಕದಲ್ಲಿ ವಿಚಾರಿಸ್ತೀವಿ, ಅವ್ರು ಅಲ್ಲೇ ಹೇಳ್ಕೊಟ್ಟಿರ್ತಾರೆ. ಇಬ್ಬರು ನಮ್ಮ ಮುಂಚೆ ಹೇಳ್ಕೊಂತೀವಿ, ಒಬ್ಬರು ಹೇಳ್ಕೊಟ್ಟಿರ್ತಾರೆ, ಕೆಲವು ಸತಿ ಹೇಳುವುದೇ ಹೇಳ್ಕೊಟ್ಟಿರ್ತಾರೆ. ನಾವೇನ್ ಮಾಡ್ತೀವಿ, ಅಕ್ಕಪಕ್ಕದ ಮನೆಯೊಳಗೆ ನಮಗೆ ತಿಳಿದಂತವ್ರನ್ನ ನಾವು ವಿಚಾರಿಸಿದಾಗ ಅವರು ಅದನ್ನೇ ಹೇಳಿರ್ತಾರೆ. ನಾವು ಲಕ್ಷಾಂತರ ಕೋಟ್ಯಾಂತರ ಜಮೀನ ಹಾಕೊಂಡಿರ್ತಾರೆ. ಅದು ಕೊನೆಗೆ ನಮಗೆ ಗೊತ್ತಿಲ್ಲ, ಭೌತಿಕತೆ ಮಾಡಿರ್ತೀವಿ. ವಂಶವೃಕ್ಷ ಬೇಯಿಸಿಟ್ಕೊಂಡೆ ನಾವು ಭೌತಿಕತೆ, ಇದು ಕೂಡ ನಮ್ಮ ಸಮಸ್ಯೆ ಆಗ್ತದೆ. ಹಾಗೆ ನಮಗೆ ಕೆಲಸದ ಒತ್ತಡದಲ್ಲಿ ನೀವು ಕೆಲಸ ಕೊಡಿ ಸರ್, ನೀವು ಏನು ಕೆಲಸ ಹೇಳಿದ್ರು ನಾವು ಮಾಡ್ತೀವಿ ಸರ್. ನಮ್ಮ ವಿಲೇಜ್ ಅಕೌಂಟ್ ಏನು ಸಂಕುಲ ಇದೆಯಲ್ಲ ಸರ್, ತಮ್ಮ ಕೈಗಳಿಗೆ ಕೆಲಸ ಮಾಡ್ತಕ್ಕಂಥ ನಾವು ಇದೀವಲ್ಲ ಸರ್, ನೀವು ಏನು ಹೇಳಿ ಸರ್, ನೀವು ಏನು ಹೇಳಿ ಸೋಲ್ಜರ್ ತರ ನಾವು ರಾತ್ರಿ ಇಷ್ಟು ಗಂಟೆಗೆ ಹೋಗ್ಬೇಕು, ಇಷ್ಟು ಗಂಟೆಗೆ ಬರಬೇಕು ಅಂತಲ್ಲ ಸರ್, ನೀವು ರಾತ್ರಿ ಹೇಳಿ ಸರ್, ನಾವು ಕೆಲಸ ಮಾಡಕ್ ರೆಡಿ ಇದೀವಿ. ಆದ್ರೆ ತಮ್ಮನ್ನು ನಾವು ಕಳಕಳಿಯಿಂದ ಹೇಳ್ಕೊಳ್ಳೋದು, ತಮ್ಮ ಪಾದಗಳ ಮುಟ್ಟಿ ನಾವು ಹೇಳ್ಕೊಳ್ಳೋದು, ಒಂದು ಕೆಲಸ ಮತ್ತೊಂದು ಕೆಲಸ ಒಂದೊಂದು ಆದ್ಮೇಲೆ ಒಂದೊಂದು ಹೇಳಿ ಸರ್. ಈಗ ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ ರೆಗ್ಯುಲರ್ ಹೋಗ್ತಕ್ಕಂಥ ರೂಟೀನ್, ಅದ್ರ ಬಗ್ಗೆ ಅದನ್ನ ಈಗ ಆಧಾರ್ ಸಿಡಿ ಸರ್, ಆಧಾರ್ ಸಿಡಿ ನಮ್ಮಲ್ಲಿ ಏನಂತ ಇದೆ, ಆದ್ರೆ ನೀವು ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಕೆಲಸ ಮಾಡಿ, ಬಟ್ ಮಾಡೋ ಕೆಲಸನ ಪ್ರಾಮಾಣಿಕತೆಯಿಂದ ನೀಟಾಗಿ ಮಾಡಿ. ಕೈಬಿಡೋದು, ಕೆಲಸ ಮಾಡೋದು ಅದೆಲ್ಲ ಮಾಡಬೇಡಿ. ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ, ಕೆಲಸನ ನೀಟಾಗಿ ಶಿಸ್ತಾಗಿ ಮಾಡಿ. ಮತ್ತೆ ರಜಾದಿಂದಲೇ ನಿಮ್ಮ ಕುಟುಂಬದವರು ಕಳೆಯಿರಿ. ನಿಮ್ಮ ಕಳೆದ್ರೆ ನಿಮ್ಗೆ ಆ ಇನ್ಸ್ಪಿರೇಷನ್ ಮತ್ತೆ ಚೈತನ್ಯ ಬರುತ್ತೆ. ಭಾನುವಾರ ಶನಿವಾರದಲ್ಲಿ ಬೇರೆ ಅಲ್ಲಿ ನಿಮ್ಮ ಕಾರ್ಯಕ್ರಮ ಇರ್ತಾರೆ, ದಯವಿಟ್ಟು ಕುಟುಂಬದವರು ಸ್ವಲ್ಪ ಜನ ಕಾಲ ಕಳೆದ್ರೆ ನಿಮ್ಗೆ ಇನ್ಸ್ಪಿರೇಷನ್ ಬರುತ್ತೆ. ಮತ್ತೆ ಸೋಮವಾರ ಕೆಲಸ ಮಾಡೋದಕ್ಕೆ ನಿಮ್ಗೆ ಉತ್ಸಾಹ ಇರುತ್ತೆ. ದಯಮಾಡಿ ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಷ್ಟೇ, ಯಾರು ತುಂಬಾ ಒತ್ತಡದಲ್ಲಿ ಕೆಲಸ ಮಾಡಿ ಆರೋಗ್ಯ ಪ್ರಾಣ ಕಳ್ಕೊಂಡ್ರೆ ನಿಮ್ಗೆ ಯಾರು ಬರಲ್ಲ. ತುಂಬಾ ಟೆನ್ಷನ್ ತಗೊಂಡು ಯಾರು ಕೆಲಸ ಮಾಡಬೇಡಿ. ಜಿಲ್ಲಾಧಿಕಾರಿಗಳು ನಿಮ್ಮ ಮೇಲೆ ಒತ್ತಡ ಇರ್ತಾರೆ, ಇಲ್ಲ ಅಂತಾರಲ್ಲ, ಬಟ್ ಅವ್ರಿಗೆ ಮೇಲಿನ ಒತ್ತಡ ಇರ್ತದೆ. ನಾವು ಅವ್ರಿಗೆ ದೂಷಣೆ ಮಾಡೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅವ್ರಿಗೆ ಸರ್ಕಾರದ ವತಿಯಿಂದ ಅವ್ರಿಗೆ ಬಹಳ ಯೋಜನೆ ಇರ್ತದೆ. ನಾನು ಮೇಲೆ ಇಷ್ಟೇ ಹೇಳ್ಕೊಂಡು ನನ್ನ ತಂಡ ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡಿದ ಉದ್ದೇಶ, ಇಡೀ ರಾಜ್ಯದಲ್ಲಿ ಕಂದಾಯ ಇಲಾಖೆ ನೌಕರರು ಒಂದೇ ಮಾದರಿಯಲ್ಲಿ ಮುಂಬಡ್ತಿ ಒಂದು ಜಿಲ್ಲೆಯಲ್ಲಿ 5 ವರ್ಷ ಮುಂಬಡ್ತಿ ಮಾಡ್ತಾನೆ, ಒಂದು ಜಿಲ್ಲೆಯಲ್ಲಿ 10 ವರ್ಷ ಬರ್ತಾನೆ, 25 ವರ್ಷ ಆದ್ರಿಂದ 1 ವರ್ಷ 30 ವರ್ಷ ಆದ್ರಿಂದ ಎರಡನೇ ಸಭೆಯಲ್ಲಿ ನಿವೃತ್ತಿ ಆಗ್ತದೆ. ಇದನ್ನು ಹೋಗಲಾಡಿಸಬೇಕು ಅಂತಾನೆ ಆ ಒಂದು ಕಮಿಷನ್ ಮಾಡ್ತಕ್ಕಂಥ ವಿಧಾನ. ಆದ್ರೆ ಕೆಲವು ವರ್ಕನ್ನ ಕಮಿಷನ್ ವರ್ಗಾವಣೆ ಮಾಡ್ತಾ ಇದ್ದಾರೆ ಹೊರತು ಸೇವಾ ವಿಚಾರವಾಗಿ ಇಲ್ಲಿವರೆಗೂ ಒಂದು ಯಾವುದೇ ರೀತಿ ಕ್ರಮ ತೆಗೆದುಕೊಂಡಿಲ್ಲ. ಮಾಡ್ತಾ ಇರೋದು ಹೆಚ್ಚು ಕಡಿಮೆ 6 ವರ್ಷದಿಂದ ಮಾಡ್ತಾ ಇದ್ದೀವಿ.
ಈ 6 ವರ್ಷದಿಂದ ಈ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಪ್ರತಿ ಸರಿ ಮಿನಿಮಮ್ 10ರಿಂದ 15 ರಿಕ್ವೆಸ್ಟ್ ಇರ್ತಾ ಇದೆ ಸರ್. ಮಾಮೂಲಿ ಪಾಣಿ ಕೇಳಿದ್ದೀವಿ, ಮೊಬೈಲ್ ಕೊಡಿಸಿ ಅಂತ ಕೇಳ್ತಾ ಇದ್ದೀವಿ, ಲ್ಯಾಪ್ಟಾಪ್ ಕೊಡಿಸಿ ಅಂತ ಕೇಳ್ತಾ ಇದ್ದೀವಿ. ಯಾವುದು ಆಗಿರುತ್ತೆ ಒಂದು ಕೆಲಸ ಮಾಡಿ ಹೆಚ್ಚಿನ 6 ವರ್ಷದಿಂದ ಕೇಳ್ಕೊಂಡ್ ಬಂದಿದ್ದೀವಿ. ಯಾವುದು ಆಗ್ತದೆ ಸರ್. ಒಂದು ಇದು ನಮ್ಮ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಮ್ಮ ಸೇವಾ ವಿಚಾರವಾಗಿ ಕೇಳಿಕೊಂಡ್ರಿ ಆಗ್ತಾ ಇದೆ ಸರ್. ಈ ಸರಿ ನಮ್ಮ ಎಕ್ಸ್ಟ್ರಾ ಸಮಸ್ಯೆಗಳು ತುಂಬಾ ಇದೆ ಸರ್. ಹೇಳ್ಕೊಳ್ಳೋದಕ್ಕೆ ಹೆಚ್ಚು ಕಮ್ಮಿ ಒಂದು ದಿನ ಬೇಕು ಸರ್. ಅಷ್ಟು ಸಮಸ್ಯೆಗಳಿವೆ. ಆ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದಕ್ಕೆ ನಮ್ಗೆ ಯಾಕಂದ್ರೆ ಯಾವ ಸಾಲ ಇಲ್ಲ ಸರ್. ಇನ್ನು ಮುಂದೆ ಕೇಳೋಣ ಒಂದೇ ಕೇಳ್ತೀವಿ. ದಯವಿಟ್ಟು ಮಾಡ್ಕೊಳ್ಬೇಕು ಅಂತ ಎಲ್ಲ ನಮ್ಮ ಕನ್ನಡ ಸಂಘ, ನಮ್ಮ ಬ್ರಾಹ್ಮಣ ಸಂಘದಿಂದ ಕಳಕಳಿಯಾಗಿ ದಯವಿಟ್ಟು ನಮಗೆ ಪ್ರಮೋಷನ್ಸ್ ಕೊಡಿ ಸರ್. 20 ವರ್ಷ ಆಗಿದೆ ಸರ್. ನಮ್ಮಲ್ಲಿ ನಮ್ಮ ಸಿದ್ದರಾಮಯ್ಯ ಬೇಕಾದ್ರೆ ಸರ್ ಮೊನ್ನೆ ವಿಲೇಜ್ ಬಂದ್ಬಿಟ್ಟು ಪ್ರಮೋಷನ್ ಇವಾಗ ಅವಾಗ ನನ್ನ ಹತ್ರ ಎಷ್ಟೋ ಅಂತ ಮಾತಾಡಿದ್ದಾರೆ, ಬಟ್ ತಗೊಳ್ಳಿಲ್ಲ, ಡೆತ್ ಆಗ್ಬಿಟ್ಟು ಸರ್. ಅದಕ್ಕೆ ಈಗ RC ಆಫೀಸಲ್ಲಿ ಸರ್ ವರ್ಷಕ್ಕೆ 2 ಸಲ ಕೊಡ್ತಾ ಇದ್ದಾರೆ. ಜನವರಿ ಒಂದ್ಸರಿ, ಜುಲೈಯಲ್ಲಿ 2 ಸಲ ಕೊಡ್ತಾ ಇದ್ದಾರೆ. ಸೊ ಅದೇ ರೀತಿ ನಿಮ್ಮ ಅವಧಿಯಲ್ಲಿ ದಯವಿಟ್ಟು ವರ್ಷಕ್ಕೆ 2 ಸಲ ಕೊಡೋ ಥರ ನೀವು ಚಾಲನೆ ಮಾಡಬೇಕು ಸರ್. ಈಗ ನಮ್ಮ ಅಸೋಸಿಯೇಷನ್ 2021ರಿಂದ 24 ನಮ್ಮ ಮಿನಿ ಅಸೋಸಿಯೇಷನ್ ಓಡಾಡಿ STA ಮತ್ತೆ ಮಿನಿ ಕೇಟರ್ ಕೆಲಸ ಮಾಡೋದು ಸರ್. ಅದರ ನಂತರ ಇವಾಗ ನಮಗೆ ನೀವು ಸರ್ಟಿಫಿಕೇಟ್ ಆದಾಗ ನಾವು ಹೇಳಿದ್ದೀವಿ ಸರ್, ಮಾಡ್ಕೊಳ್ತೀನಿ ಅಂತ ಹೇಳಿದ್ವಿ. ಅದಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ದೀವಿ ಸರ್. ದಯವಿಟ್ಟು ಪ್ರಮೋಷನ್ಸ್ ಕೊಡಿ ಸರ್. ನಾನು ಇದೊಂದೇ ಸರ್ ಕೇಳೋದು ಯಾಕಂದ್ರೆ ಕೇಳಿ ಸಾಕಾಗಿದೆ ಸರ್. ಇನ್ನು ನಮ್ಮ